ನಮಸ್ತೆ ಸ್ನೇಹಿತರೆ, ಇವತ್ತು ಕೊನೆಯ ದಿನದ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. 21 ದಿನ ನಾವು ಈ ಕೃತಜ್ಞತಾ ಹಬ್ಬದ ಅಭ್ಯಾಸವನ್ನ ಮಾಡಿದ್ವಿ. ಹಾಯಾಗಿ ಕಣ್ಣುಗಳನ್ನ ಮುಚ್ಕೊಳ್ಳಿ. ಇವತ್ತು ಫೆಬ್ರವರಿ 1, 2024 21ನೇ ದಿವಸದ ಅಭ್ಯಾಸ ಮಾಡೋಣ. 3ನೇ ವಾರ ನಾವು ಪ್ರಾಕ್ಟೀಸ್ ಮಾಡಿದಂತಹ ಎಲ್ಲ ವಿಚಾರಗಳನ್ನ ಇನ್ನೊಂದು ಸಾರಿ ಮನನ ಮಾಡಿಕೊಳ್ಳುತ್ತಾ ಇವತ್ತಿನ ಅಭ್ಯಾಸವನ್ನ ಪ್ರಾರಂಭಿಸೋಣ. ಉಸಿರಾಟದ ಮೇಲೆ ಗಮನ. ನಿಮ್ಮ ಗಮನ ಉಸಿರಾಟದ ಮೇಲೆ ಹೋದಷ್ಟು ಉಸಿರಾಟದ ಗತಿ ನಿಧಾನ ಆಗ್ತಿರೋದನ್ನ ಗಮನಿಸಿ. ನಾವು 15ನೇ ದಿನ ಅಭ್ಯಾಸ ಮಾಡಿದಂತಹ ಪ್ರಕೃತಿಯ 3 ಅದ್ಭುತಗಳನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳೋಣ. ಒಂದಾದ ನಂತರ ಒಂದನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅದಕ್ಕೆ ಮನಸ್ಸಿನಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಪ್ರಕೃತಿಯ ಸೂರ್ಯೋದಯ, ಸೂರ್ಯಾಸ್ತ, ಪ್ರಾಣಿ ಪಕ್ಷಿಗಳು, ಕಾಡು ಇದೆಲ್ಲವನ್ನ ಮನಸ್ಸಿಗೆ ತಂದುಕೊಂಡು ಅದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಮುಂದಕ್ಕೆ ನಾವು 16ನೇ ದಿನಕ್ಕೆ ಬರೋಣ. ಆ ದಿನ ನಾವು ನಮ್ಮ ಸ್ನೇಹಿತರು, ಸಾಮಾಜಿಕವಾಗಿ ನಮಗೆ ಸಹಾಯ ಮಾಡ್ತಾ ಇರುವಂತಹ, ಧನಾತ್ಮಕವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿರುವಂತಹವ್ರನ್ನ ನೆನೆಸ್ಕೊಂಡು ಆ ಸಂಬಂಧಗಳಿಗೆ ಕೃತಜ್ಞತೆಯನ್ನ ಕೊಟ್ಟಿದ್ವಿ. ಅಂಥ 3 ವ್ಯಕ್ತಿಗಳನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಮುಂದುವರಿಸಿ. ಈಗ ನಾವು 17ನೇ ದಿನಕ್ಕೆ, ಆ ದಿನ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಂತಹ ಕೌಶಲ್ಯ ಮತ್ತು ಕಲಿಕೆಯ ಭಾಗಕ್ಕೆ ಬರೋಣ.
ಬೇರೆ ಬೇರೆ ಕೌಶಲ್ಯಗಳು ನಮ್ಮಲ್ಲಿರುವಂಥದ್ದು ಹೇಗೆ ನಮ್ಮ ಜೀವನವನ್ನ ಚೆನ್ನಾಗಿ ಮಾಡಿವೆ, ನಮ್ಮ ಮೇಲೆ ಧನಾತ್ಮಕ ಪ್ರಭಾವವನ್ನು ಬೀರಿದೆ, ಸಮಾಜಕ್ಕೆ ಅದರಿಂದ ಹೇಗೆ ಅನುಕೂಲ ಆಗಿದೆ ಅದನ್ನ ನೆನೆಸ್ಕೊಳ್ಳೋಣ. ಮುಂದಕ್ಕೆ ದಿನ 18 ತಂತ್ರಜ್ಞಾನ ಮತ್ತು ಆಧುನಿಕವಾಗಿ ನಮಗೆ ಸಿಕ್ಕಂತಹ ಅನುಕೂಲಗಳನ್ನ ನೆನೆಸಿಕೊಳ್ಳುವಂತಹ ಸಮಯ. ಇಂಟರ್ನೆಟ್, ಮೊಬೈಲ್, ಲ್ಯಾಪ್ಟಾಪ್ ಇತ್ಯಾದಿ ಇತ್ಯಾದಿ ಹೊಸ ಸಾಧನಗಳಿಂದ ಹಿಡಿದು ಅಡುಗೆ ಮನೆಯಲ್ಲಿ ನಮಗೆ ಸಿಗುವಂತಹ ಹೊಸ ರೀತಿಯ ಉಪಕರಣಗಳು ಮತ್ತು ಇತರ ಟಿವಿ ಮತ್ತು ಕಾರುಗಳು, ಹೊಸ ಸವಲತ್ತುಗಳು ನಮ್ಗೆ ಏನೇನು ಸಿಗ್ತಾ ಇದೆ ತಂತ್ರಜ್ಞಾನದ ಮುಖಾಂತರವಾಗಿ ಅವೆಲ್ಲವನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳೋಣ. ಮನಸ್ಸಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಮುಂದಕ್ಕೆ 19ನೆಯ ದಿನ ಸಮುದಾಯ ಅಥವಾ ಕಮ್ಯುನಿಟಿ. ಸಮಾಜಕ್ಕೆ ನಾವು ಕೊಡ್ತಾ ಇರುವಂತಹ 3 ವಿಶೇಷತೆಗಳು. ನಮ್ಮಲ್ಲಿರುವಂತಹ ವಿಶೇಷ ಗುಣಗಳು. ಇದು ಸ್ವಯಂ ಸೇವಕತ್ವ ಇರಬಹುದು, ಕ್ರಿಯಾಶೀಲತೆ ಇರಬಹುದು. ಇದನ್ನ ನೆನೆಸ್ಕೊಂಡು ಅದಕ್ಕೆ ನಾವು ಕೃತಜ್ಞರಾಗಿರೋಣ. ಈಗ 20ನೇ ದಿನ ಮಾರ್ಗದರ್ಶಕರು, ಗುರುಗಳು ಅಥವಾ ಪ್ರಭಾವಿ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಯಾವ ರೀತಿಯ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಅವೆಲ್ಲರಿಗೆ ಕೃತಜ್ಞತೆಯನ್ನ ಹೇಳುವಂತಹ ಸಮಯ. ಮುಂದುವರಿಸಿ ಮುಂದಿನ 1 ನಿಮಿಷ.
ಈಗ ಮುಂದಿನ ಹಂತಕ್ಕೆ ಹೋಗೋಣ. ನಮ್ಮ ತಲೆಯ ಮೇಲ್ಭಾಗದಲ್ಲಿ ಸುಮಾರು 100 ಮೀಟರ್ ಮೇಲಕ್ಕೆ ದೊಡ್ಡದಾದಂತಹ ಬಿಳಿಯ ಬೆಳಕಿನ ಸಮುದ್ರವನ್ನ ಕಲ್ಪನೆ ಮಾಡಿಕೊಂಡು ಅಲ್ಲಿಂದ ಬಿಳಿ ಬಣ್ಣದ ಶಕ್ತಿ, ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿ, ನಮ್ಗೆ ಉಪಯೋಗ ಆಗುವಂತಹ ಶಕ್ತಿ ನಿಧಾನಕ್ಕೆ ಹರಿದು ಬಂದು ನಿಮ್ಮ ತಲೆಯ ನೆತ್ತಿಯನ್ನ ಸೇರುತ್ತಿದೆ. ಅಲ್ಲಿಂದ ಇಡೀ ದೇಹವನ್ನ ಪ್ರವೇಶಿಸ್ತಾ ಇದೆ. ಕುತ್ತಿಗೆಯ ತನಕ ಬಂದು ಮುಂದಕ್ಕೆ ಹಿಂದಕ್ಕೆ ಕೈಗಳು ಕಾಲುಗಳೆಲ್ಲ ಹರಿತಾ ಇದೆ. ಅದನ್ನ ಗಮನಿಸಿ. ಈಗ ಎದೆಯ ಹತ್ರ ಆ ದೇವಿ ಶಕ್ತಿಯನ್ನ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಆ ದೇವಿ ಶಕ್ತಿಯನ್ನ ಟ್ರಾನ್ಸ್ಫರ್ ಮಾಡೋಣ. ನಿಮ್ಮ ಮುಂದೆ ಮನೆಯವರು, ಪ್ರೀತಿ ಪಾತ್ರರೆಲ್ಲರೂ ಕೂಡ ಇದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿಯನ್ನ ಉಸಿರನ್ನ ಒಳಗೆ ತಗೊಂಡು ಬಾಯಿಂದ ಉಸಿರನ್ನ ಹೊರಗಡೆ ಹಾಕ್ತಾ ಅವರೆಲ್ಲರ ಮೇಲೆ ನಾವು ಪಸರಿಸೋಣ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಇನ್ನ 2 ಬಾರಿ ನಿಮ್ದೇ ಗತಿಯಲ್ಲಿ ಮಾಡಿ. ಈಗ ಕೊನೆಯದಾಗಿ ನಮ್ಮ ಜೀವನದ 3 ಮುಖ್ಯ ಕನಸುಗಳನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅವುಗಳು ಈಗಾಗಲೇ ನಡೆದು ಹೋಗಿದೆ. ನಡೆದು ಹೋದ ನಂತರ ಸಿಗುವಂತಹ ಖುಷಿಯನ್ನ ಈಗಲೇ ಅನುಭವಿಸೋಣ. ಮುಂದುವರಿಸಿ. ಮುಂದಿನ 2 ನಿಮಿಷ ಖುಷಿ ಪಡಿ. ಈಗ ಕೊನೆಯದಾಗಿ ಇಂದಿನ ಚಟುವಟಿಕೆಯನ್ನ ಮಾಡೋಣ. ಹಾಯಾಗಿ ರಿಲ್ಯಾಕ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಳವಾದ ದೀರ್ಘವಾದ ಉಸಿರನ್ನು ತಗೊಂಡು ಹೊರಗೆ ಬಿಡುತ್ತಾ ಕೈಗಳನ್ನು ಮುಂದಕ್ಕೊಂದು ಮುಚ್ಚುತ್ತಾ ಮನಸ್ಸಲ್ಲಿ ಕೃತಜ್ಞತೆಯ ಭಾವನೆ ಇಟ್ಟುಕೊಳ್ಳುತ್ತಾ ವೆರಿ ಸ್ಲೋಲಿ ಕಣ್ಗಳನ್ನ ತೆರೆದಿ. ಇಂದಿನ ಚಟುವಟಿಕೆ ಮುಖ್ಯವಾಗಿ 21 ದಿವಸ ಈ ಅಭ್ಯಾಸವನ್ನ ಮಾಡಿದ್ದೀವಿ. ಈ ಅಭ್ಯಾಸದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ,
ಯೂಟ್ಯೂಬ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ 21 ದಿವಸ ಅಭ್ಯಾಸ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿವೆ, ಹೇಗೆ ನೀವು ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದೀರಿ, ಯಾವೆಲ್ಲ ರೀತಿಯ ಅನುಕೂಲಗಳಾಗ್ತಾ ಇವೆ, ಜೀವನವನ್ನು ನೋಡುವಂತಹ ದೃಷ್ಟಿಕೋನ ಹೇಗೆ ಬದಲಾಗಿದೆ, ಕೃತಜ್ಞತೆಯನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋ ತರ ಹೇಗೆ ನಿಮಗೆ ಇದು ಅನುಕೂಲ ಆಗಿದೆ ಇತ್ಯಾದಿಗಳ ಬಗ್ಗೆ ನಿಮ್ಮಿಂದ ಒಂದು ಕಮೆಂಟ್ ಅನ್ನ ನಾನು ನಿರೀಕ್ಷೆ ಮಾಡ್ತೇನೆ. 21 ದಿವಸ ಅಭ್ಯಾಸ ಕಂಪ್ಲೀಟ್ ಮಾಡಿದ್ದಕ್ಕೆ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಮುಂದೆ ಇದೇ ತರಹದ ಮತ್ತು ಬೇರೆ ರೀತಿಯ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಖಂಡಿತವಾಗಿಯೂ ಹಾಕ್ತಾ ಹೋಗ್ತೇನೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಜೈ ಗುರುದೇವ್, ಧನ್ಯವಾದಗಳು.